ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಳೆದ ಸಾರಿ 5,000 ಕೋಟಿ ಬಂದದ್ದನ್ನು 5,000 ಚಿಲ್ಲರೆ ಕೋಟಿ ಬಂತು. ಈ ಸಾರಿ 2,000 ಚಿಲ್ಲರೆ ಕೋಟಿಗೆ ಹೋಗಿದಿರಲ್ಲ. ರೈತರು ಏನಾಗಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರೇ. ನಾನು ಹೇಳೋದು, ಈಗ ಇವ್ರು ಕೇಳಿದ್ರೆ ಅಲ್ಲಿ ಯಾರು ಈ ನಬಾರ್ಡ್ಗೆ ಸದಸ್ಯರು ಆಗಿರೋರು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಮೋದಿಯವರು, ಭಾರತ ದೇಶದಲ್ಲಿ ಅಧ್ಯಕ್ಷರಾಗಿರೋರು ಮೋದಿಯವರು, ಅದಕ್ಕೆ ವಿತರಣೆಗೆ. ಆಮೇಲೆ ಇಲ್ಲಿ ನಮಗೆ ಸಾಲ ವಿತರಣೆ ಮಾಡೋರು ಮೋದಿಯವರು. ಈಗ ವಿತರಣೆ ಮಾಡುವಾಗ 5,500 ಕೋಟಿ ಕೊಟ್ಟು ಹೋದ್ ಸರಿ, ಈ ಸರಿ 2,500 ಕೊಟ್ಟು ಪರಿಣಾಮ ಏನು ಗೊತ್ತಾ? ಈ ಮೈಕ್ರೋ ಸಾಲ ಅಂತ ಇಲ್ಲಿ ನಾವು ಹೊಡೆದಾಡ್ತಾ ಇದೀವಲ್ಲ, ನಾವು ಹಳ್ಳಿಲಿರೋರು ಯಾರು ಹಳ್ಳಿ ಸಾಲಕ್ಕೆ ಹೋಗ್ತಾರೆ ಗೊತ್ತಾ? ಮೈಕ್ರೋ ಸಾಲಕ್ಕೆ ಯಾರಿಗೆ ಸಾಲ ಸೊಸೈಟಿನಲ್ಲಿ ಸಿಗ್ತಾ ಇಲ್ಲ. ಒಂದು ಸಾರಿ ಸೊಸೈಟಿನಲ್ಲಿ ಅವ್ರಿಗಿರೋ 2 ಎಕರೆ 3 ಎಕರೆ ಜಮೀನ ಆಧಾರ ಮಾಡ್ಕೊಂಡು 10 ಲಕ್ಷ 10,000ನೋ 20,000ನೋ 30,000ನೋ ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಇನ್ನೇನು ಆಧಾರ ಇಡಕ್ಕಿಲ್ಲ. ಆಧಾರ ಇಡಕ್ಕೆ ಏನೂ ಇಲ್ಲದೆ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಅವರೆಲ್ಲ ಮೈಕ್ರೋ ಸಾಲಕ್ಕೆ ಹೋಗ್ತಾರೆ. ಮೈಕ್ರೋ ಸಾಲಕ್ಕೆ ಇಲ್ಲಿ ಸರ್ಕಾರದಿಂದ ಸೆಂಟ್ರಲ್ ಗವರ್ನಮೆಂಟ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಸಾಲ ಕೊಟ್ಟರೆ ಕರ್ನಾಟಕ ಸರ್ಕಾರ ಬಡ್ಡಿನ ಒದಗಿಸುತ್ತೆ. ಬಡ್ಡಿನ ಫ್ರೀ ಆಗಿ ಬಡ್ಡಿನ ಸರ್ಕಾರ ಕೊಡುತ್ತೆ. ಆವಾಗ ರೈತ ಸಂಕಷ್ಟದಿಂದ ಪಾರಾಗಿ ಅವನು ಬದುಕಲಿಕ್ಕೆ ಕಾರಣ ಆಗುತ್ತೆ. ಇವತ್ತು ಅವನ ಹತ್ರ ಇರೋವಂಥ ಜಮೀನನ್ನು ತಗೊಂಡೋಗಿ ಕೊಟ್ಟು 20,000 ಇವ್ರು ಕೊಟ್ಟಿರೋದೆಷ್ಟು ಸಹಕಾರ ಸಂಘದಲ್ಲಿಂದ 20,000 30,000 ಕೊಟ್ಟಿದ್ದಾರೆ. ಇವತ್ತು ಅವ್ರ ಬೇಡಿಕೆ ಎಷ್ಟು? ಈ ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆ ಡೊನೇಷನ್ ಕಟ್ಟಬೇಕು. ತಕ್ಷಣ ಯಾವುದಾದ್ರೂ ಸಂಕಷ್ಟ ಬಂದರೆ ಸಿಗುವಂತಾರೆ ಮೈಕ್ರೋ ಫೈನಾನ್ಸ್. ನಾನು ಕಮರ್ಷಿಯಲ್ ಬ್ಯಾಂಕ್ನವರು ಸಿಬಿಲ್ ಸ್ಕೋರ್ ಕೇಳ್ತಾರೆ. ಅವ್ರು ಯಾರು ಬಡವ್ರನ್ನ ಹತ್ರ ಕೊಡಕ್ಕಲ್ಲ ಬ್ಯಾಂಕಿಗೆ. ಆದ್ರಿಂದ ಉಳಿದುಕೊಂಡಿರ್ತಕ್ಕಂಥವ್ರೆ ಮೈಕ್ರೋ ಫೈನಾನ್ಸ್ನವರು. ಮೈಕ್ರೋ ಫೈನಾನ್ಸ್ನವ್ರ ಹತ್ರಕ್ಕೆ ಹೋಗಿ ಬೀಳ್ಬೇಕಾದ್ರೆ ಇವತ್ತು ಸಹಕಾರಿ ಸಂಘಗಳ ಮುಖಾಂತರ ರೈತರಿಗೆ ಹೆಚ್ಚುವರಿ ಸಾಲವನ್ನು ಕೊಡಬೇಕು. ಹಿಂದೇನು ಹೇಳಿದ್ರು, 5 ಲಕ್ಷ ರೂಪಾಯಿವರೆಗೆ ರೈತರಿಗೆ ಸಾಲ ಕೊಡಬೇಕು ಅಂತಕ್ಕಂಥ ಭಾವನೆ ಹೇಳಿದ್ರಲ್ಲ, ಏನಾಯ್ತು? ಅದು ಏನಾಯ್ತು? ಆ ಸಿದ್ಧಾಂತ ಏನಾಯ್ತು? ಆ ಸಾಲ 10 ಲಕ್ಷ 20,000 ಕೊಟ್ಬಿಟ್ಟು ವರ್ಷಕ್ಕೊಂದ್ಸರಿ ಬಡ್ಡಿ ಕಟ್ಸ್ಕೊಳ್ಳೋದಲ್ಲ. ಸಾಲನ ರೈತರ ಕೈಗೆ, ಅದರಲ್ಲೂ ಯಾರು ಕೃಷಿ ಜೀವನವನ್ನು ನಂಬಿ ಜೀವನ ಮಾಡ್ತಾರೆ, ಯಾರು ವ್ಯಾಪಾರಸ್ಥರಿದ್ದಾರೆ, ಯಾರಿಗೆ ಬಂಡವಾಳ ಸಿಗಬೇಕು, ಆ ಬಂಡವಾಳ ಸಿಗ್ತಕ್ಕಂಥ ಕೆಲಸವನ್ನ ನಬಾರ್ಡ್ ಮುಖಾಂತರ ರಾಜ್ಯಕ್ಕೆ ಒದಗಿಸ್ಬೇಕು. ರಾಜ್ಯ ತಗೊಬಂದು ರೈತರಿಗೆ ಮತ್ತೆ ಪ್ರತಿಯೊಬ್ಬರಿಗೂ ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇದಾಗ್ತಾ ಇದೆಯಾ? ಇದನ್ನ ಹೇಳಿದ್ರು ತಪ್ಪು ಅಂದ್ರೆ ಅಲ್ಲಿ ಹೋಗಿ ಹೋದ್ರು ಮುಖ್ಯಮಂತ್ರಿಗಳು ಕೇಳಿ ಬಂದ್ರು, ಮುಂದುವರಿಸಿ, ಅದನ್ನ ಕೊಡ್ಲೇ ಇಲ್ಲ. ಆದ್ರಿಂದ ಇದನ್ನ ಹೇಳಿದ್ರೆ ತಪ್ಪು ಅಂದ್ರೆ ನಾವು ಏನ್ ಮಾಡೋಣ ಅಧ್ಯಕ್ಷರೇ? ಆಮೇಲೆ ಕೇಂದ್ರ ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳನ್ನು ನಮ್ಮ ಜೊತೆಯಲ್ಲಿ ಸಹಭಾಗಿತ್ವದಲ್ಲಿ ಮಾಡ್ತಾರೆ. ಅನುದಾನಗಳು ಕೊಡಬೇಕಲ್ಲ ನಮಗೆ, ಅದರಲ್ಲಿ ಮಾಡ್ತಾರೆ. ಈಗ ಫಸಲ್ ಬಿಮಾ ಯೋಜನೆ ಅಂತೇಳಿ 12 ಗಂಟೆ ರಾತ್ರಿನಲ್ಲಿ ಪ್ರಧಾನಮಂತ್ರಿಗಳು ಲಾಂಚ್ ಮಾಡಿದ್ರು. ನಾವೆಲ್ಲ ಸ್ವಾಗತ ಮಾಡಿದ್ವಿ. ರೈತರಿಗೆ ಸಾಲ, ರೈತರ ಜಮೀನಿಗೆ ಇನ್ಶೂರೆನ್ಸನ್ನು ಕೊಡ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಅಂತೇಳಿ ಆ ಕಾರ್ಯಕ್ರಮವನ್ನು ನಾವೆಲ್ಲ ಸ್ವಾಗತ ಮಾಡಿದ್ವು. ಆದರೆ ಇವತ್ತೇನಾಗಿದೆ, ಅದು ಫಸಲ್ ಬಿಮಾ ಯೋಜನೆ ಪ್ರತಿಯೊಬ್ಬ ಶಾಸಕರಿಗೂ ಗ್ರಾಮೀಣ ಪ್ರದೇಶದಿಂದ ಬಂದವರಿಗೆ ಗೊತ್ತಿದೆ. ಆ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಇನ್ಶೂರೆನ್ಸ್ ಸಿಗ್ತಾ ಇದೆಯಾ? ಮೊದಲು ನಮ್ಮದು 50%, ಅವ್ರದ್ದು 50%. ಅಟ್ಲೀಸ್ಟ್ ನಮ್ಮದೇ ಇದ್ದಾಗ, ನಮ್ಮ ರಾಜ್ಯದ್ದೇ ಇದ್ದಾಗ ನಾವು ಅಷ್ಟೋ ಇಷ್ಟೋ ಕೊಡಿಸ್ತಾ ಇದ್ವಿ. ಇವತ್ತು ಕೊಡಿಸೋದಕ್ಕೆ ಕಾನೂನೇ ಬೇರೆ, ವ್ಯವಸ್ಥೆನೇ ಬೇರೆ. ಇವತ್ತು ನಮಗೆ ಆ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ಸಾಲ ಸಿಗ್ತಾ ಇಲ್ವಲ್ಲ, ಅಲ್ಲ ವ್ಯವಸ್ಥೆ ಸಿಗ್ತಾ ಇಲ್ವಲ್ಲ, ಇನ್ಶೂರೆನ್ಸ್ ಸಿಗ್ತಾ ಇಲ್ವಲ್ಲ. ದಕ್ಷಿಣ ಕನ್ನಡ ಲಕ್ಷ ದುಡ್ಡು ಇವತ್ತು ಕೃಷಿಕರಿಗೆ ಸಿಗ್ತಾ ಇದೆ. ನೀವು ಸದನದ ದಾರಿ ತಪ್ಪಿಸಬೇಡಿ. ಯೋಜನೆಯಲ್ಲಿ ಲಕ್ಷ ದುಡ್ಡು ಇವತ್ತು ಗ್ರಾಮೀಣ ಪ್ರದೇಶ ಸಿಗ್ತಾ ಇದೆ. ಶಿವಲಿಂಗೇಗೌಡರೇ ದಾರಿ ತಪ್ಪಿಸಬೇಡಿ. ಆಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಆಮೇಲೆ ಮನೆ ಕೊಡೋ ಕಾರ್ಯಕ್ರಮ ಒಂದನ್ನ ಪ್ರಧಾನಮಂತ್ರಿಗಳೇ ಅನೌನ್ಸ್ಮೆಂಟ್ ಮಾಡಿದ್ರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ, PMGSY ಮನೆಗಳು.
ಅನೌನ್ಸ್ ಮಾಡಿ ಇವತ್ತಿನ ಆರ್ಥಿಕ ಪರಿಸ್ಥಿತಿನಲ್ಲಿ ಮನೆ ಕೊಟ್ಟು ಒಂದು ಮನೆಗೆ 72,000 ರೂಪಾಯಿ ಕೊಟ್ಟು ಇವ್ರು 48,000 ನಮ್ಮ ರಾಜ್ಯದಲ್ಲಿ ಕೊಡಿ ಅಂದ್ರೆ 72,000 ರೂಪಾಯಿ 48 1,20,000ಕ್ಕೆ ಮನೆ ಕಟ್ಟಕ್ಕಾಗತ್ತಾ? ಇದನ್ನ ಮನೆ ಕಟ್ಟಲಿಕ್ಕೆ ಸಾಧ್ಯನಾ ಬಡವ? ಒಂದು ಕಡೆ 5 ಲಕ್ಷ ರೂಪಾಯಿವರೆಗೂ ಕೊಡ್ತೀರಿ, ಒಂದು ಕಡೆ 1,20,000 ಕೊಡ್ತೀರಿ. PMGSY ಮನೆಗಳು, ಆಮೇಲೆ ಪ್ರಧಾನಮಂತ್ರಿ ಇಲ್ಲಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಕ್ಕಂಥ ವಿಚಾರವನ್ನ ಕೊಟ್ಟಾಗ ಇನ್ನು ಮುಂದೆ ಮನೆಗಳಿಗೇನು ಅಭ್ಯಂತರ ಇಲ್ಲ ಅಂತ 50-50 ಶೇರಿಂಗ್ ಕೊಟ್ರು. 50 ಕೇಂದ್ರ 50 ರಾಜ್ಯ, ಇನ್ನು ಉಳಿದದ್ದು ಬೆನಿಫಿಷರಿ ಇವತ್ತು ಕಟ್ತಾ ಇಲ್ಲ, ಮನೆ ಎಲ್ಲ ಅರ್ಧಕ್ಕೆ ನಿಂತವೆ. ಕರ್ನಾಟಕ ರಾಜ್ಯದಲ್ಲಿ ಮನೆ ಕಂಪ್ಲೀಟ್ ಆಗಿದಾವ ಮನೆಗಳು, ಅವೆಲ್ಲ ಅನಾಥವಾಗಿ ಬಿದ್ದವಲ್ಲ, ಅವನ್ನೇನಾರ ಪೂರ್ತಿ ಮಾಡಬೇಕು ಅನ್ನೋ ವ್ಯವಸ್ಥೆನ ಯಾರು ಮಾಡಬೇಕು? ಇವ್ರದಲ್ವಾ ಯೋಜನೆ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಲ್ವಾ ಅದು? ಅವ್ರಿಗೆ ತಾನೇ ಹೋಗೋದು ಮನೆ, ಪ್ರಧಾನಮಂತ್ರಿ ಕೊಟ್ಟಾರೆ ಅಂತ ತಾನೇ ಹೇಳೋದು. ಕೊಡಿ ಮನೆಗಳನ್ನ. ಮನೆ ಕೊಡ್ತಕ್ಕಂಥದ್ದಕ್ಕೆ ಈಗ ನೀವು 72,000 ರೂಪಾಯಿ 42,000 ರೂಪಾಯಿ ಕೊಟ್ಟು 1,20,000 ಮನೆ ಕಟ್ಟಿ ಅಂದ್ರೆ ಯಾರು ಮನೆ ಕಟ್ಕೋತಾರೆ? ಸಿಗ್ತವೆ ಮನೆ, ಕಟ್ಟಕ್ಕಾಗತ್ತೆ? ಇವತ್ತು ಮನೆ ಇಲ್ಲ. ಇದನ್ನ ಹೇಳಿದ್ರೆ ಮನೆ ಇಲ್ಲ, ನೀವು ಮನೆ ಕೊಡಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರವೇ ಎಲ್ಲ ಬರ್ಸಕ್ಕಾಗತ್ತಾ? ಇವ್ರು ಯಾಕೆ ಅನುದಾನಗಳು ಕೊಡ್ತಾರೆ? ಇವ್ರಿಗೆ ಯಾಕೆ ನಾವು ಟ್ಯಾಕ್ಸ್ ತುಂಬ್ತೀವಿ? ಬರ್ಬೇಕಲ್ಲ ಅಲ್ಲಿಂದಲ್ವೇ. ಆಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಯೋಜನೆಗಳು, ಈ ನೀರಾವರಿ ದೊಡ್ಡ ಪ್ರಾಜೆಕ್ಟ್ಗಳನ್ನ ರಾಷ್ಟ್ರೀಯ ಯೋಜನೆಗಳ ಆಗಿ ಪರಿವರ್ತನೆ ಮಾಡಿ ಆ ರಾಷ್ಟ್ರೀಯ ಯೋಜನೆಗಳಿಗೋಸ್ಕರ ವಿಶೇಷ ಅನುದಾನವನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಕೇಂದ್ರ ಸರ್ಕಾರ ಮಾಡಿದೆ. ಕೆಲವು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ಕರ್ನಾಟಕಕ್ಕೆ ಯಾಕೆ ಈ ಮಲ್ತಾ ಇದ್ದವ್ರು? ನೀವೇ ಅನೌನ್ಸ್ ಮಾಡಿ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಅನೌನ್ಸ್ ಆಗಿ ಅದನ್ನ ನಮ್ಮ ಬೊಮ್ಮಾಯಿಯವರು ಇಲ್ಲೆಲ್ಲ ಮೇಜ್ ಕುಟ್ಟಿ ಸ್ವಾಗತ ಮಾಡ್ತೀವಿ. ಅದನ್ನು ಆ ಬಜೆಟ್ನಲ್ಲಿ ಸೇರಿಸಿ 5,300 ಕೋಟಿ ರೂಪಾಯಿ ನಮಗೆ ಕರ್ನಾಟಕದಿಂದ ಬಳುವಳಿಯಾಗಿ ಬಜೆಟ್ನಲ್ಲಿ ಬಂದಿದೆ. ಅಪ್ಪರ್ ಭದ್ರನ ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳಿ ಬಜೆಟಲ್ಲಿ ಓದಾದ್ಮೇಲೆ ಇವತ್ತಿನವರೆಗೂ ಕೊಟ್ಟಿದ್ದಾರೆ ಆ ದುಡ್ಡ? ಇವತ್ತಿನವರೆಗೂ ಬಂದಿದ? ಅಲ್ಲ, ದಯವಿಟ್ಟು ನಾನು ಸುಮ್ಮನೆ ಏನೋ ಮಾತಾಡಬೇಕು ಅನ್ನೋ ಆಮೇಲೆ ನಾನು ಹಣಕಾಸಿನ ಬಗ್ಗೆ, ಹಣಕಾಸು ಆಯೋಗದ ಬಗ್ಗೆ ಆಗಲೇ ಹೇಳಿದೆ ಒಂದು ಮಾತನ್ನ. ಇದು ನಿಜವಾಗ್ಲೂ ತಾರತಮ್ಯ ಮಾಡ್ತಾ ಇದೆ ಹಣಕಾಸು ಆಯೋಗ, ಯಾವುದೋ ಮರ್ಜಿಗೆ ಒಳಪಟ್ಟಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಹಣಕಾಸು ಆಯೋಗನೇ ಮರ್ಜಿಗಿದ್ರು ನಮಗೆ 11,000 ಚಿಲ್ಲರೆ ಕೋಟಿ ರೂಪಾಯಿ ರೆಕಮೆಂಡೇಶನ್ ಮಾಡಿದ್ಮೇಲೆ ಆ ಹಣನ ನೀವು ಇನ್ನೂ ಕೊಟ್ಟಿಲ್ವಲ್ಲ. ಇಲ್ಲಿ ನೀವು ಬಂದ್ಬಿಟ್ಟು ಸಿದ್ದರಾಮಣ್ಣ ಅಂದ್ರೆ ಎಲ್ಲಿಂದ ಬರೋದು ದುಡ್ಡು ಎಲ್ಲಿಂದ ಬರ್ಬೇಕು? ಅಲ್ಲಿ ಬರಬೇಕು, ಕೊಡಬೇಕು. ಹಣಕಾಸು ಆಯೋಗ ಯಾಕಿರೋದು? ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಪಾಲನೆಯಲ್ಲಿ ಅನ್ಯಾಯ ಆಗಿದೆ. ನೀವು 11,000 ಕೋಟಿ, ಅದರಲ್ಲಿ ಒಂದು 3,000 ಕೋಟಿ ಕೆರೆ ಅಭಿವೃದ್ಧಿಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ, ಎಲ್ಲ ವ್ಯವಸ್ಥೆಗೆ 11,000 ಚಿಲ್ಲರೆ ಕೋಟಿ ರೂಪಾಯಿನ ಕೊಡಬೇಕು ಅಂತಕ್ಕಂಥ ಆದೇಶ ಮಾಡಿ ಕಳಿಸ್ತಲ್ಲ. ನೀವು ಕೊಟ್ಟಿದ್ದೀರಾ ಇವತ್ತಿನವ್ರಿಗೆ? ಕೇಂದ್ರ ಸರ್ಕಾರದಿಂದ ಬಂದಿದೆಯಾ? ನಾವು ಎಲ್ಲಿ? ನಮಗೆ ಪ್ರಿಂಟಿಂಗ್ ಮಿಷಿನ್, ನೋಟ್ ಹೊತ್ತ ಮಿಷಿನ್ ನಮ್ಮ ಹತ್ರ ಇಲ್ಲ, ಅಲ್ಲಿ ಇರೋದು ಮೇಲೆ ಡೆಲ್ಲಿ, ಬಹುದೂರ ಅಲ್ಲೇ ಐತದು. ಅಲ್ಲಿಂದ ನಮಗೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ಮಾಡ್ಕೊಡ್ಬೇಕಲ್ಲ. ಯಾರು ಕೊಡೋರು? ಇದನ್ನ ಅರ್ಥ ಮಾಡ. ಇದನ್ನ ನಾವೇನು ಯಾರನ್ನು ದೂಷಣೆ ಮಾಡ್ಬೇಕಲ್ಲ. ನೀವೆಲ್ಲ ಹೋಗಿ ಅಲ್ಲಿ ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ ತಗೊಂಬಂದ್ರೆ ನಮಗೂ ಒಳ್ಳೇದಾಗತ್ತೆ, ನಮ್ಮ ಕ್ಷೇತ್ರಕ್ಕೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ. ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಆಯ್ತು, ಮುಂದುವರಿಸಿ. ನೀವು ಮುಂದುವರಿಸಿ. ಮನೆ ಕೊಡಕ್ಕೆ ನೀವು ಕೊಟ್ಟು ಬಿಟ್ಟಿದಿರಲ್ಲ, ಹೌಸಿಂಗ್ ಫಾರ್ ಆಲ್. ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಒಂದ್ ದುಡ್ಡನ್ನು ಹಾಕದಾಯಿತೆ. ಶಿವಲಿಂಗ, ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ. ಅಲ್ಲಲ್ಲ,
ಆಯ್ತು ಮತ್ತೆ ಮತ್ತೆ ನೀವು ಆ ಮನೆಗಳಿಗೆ ನೆಕ್ಸ್ಟ್ ಸಬ್ಜೆಕ್ಟ್ ನೀವು ಸೆಂಟ್ರಲ್ ನಿಂದ ಅರ್ಧಂಬರ್ಧ ಮಾಡಿಬಿಟ್ಟಿದಿರಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ ಮಾತಾಡಿ. ಸ್ವಾಮಿ, ಇದು ಬಹಳ ಮಂತ್ರಿಗಳೇ, ವಸತಿ ಸಚಿವರು ಇತ್ತ ಕೇಳ್ಕೋಬೇಕು ಸ್ವಲ್ಪ. ಈಗ ನೀವು ಕೇಂದ್ರ ಸರ್ಕಾರದಿಂದ ಎಷ್ಟು ಲಕ್ಷ ಮನೆಗಳನ್ನು ಕೊಟ್ರಿ? ಎಷ್ಟು ಲಕ್ಷ ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಮನೆಗಳನ್ನ ಪೂರ್ಣಗೊಳಿಸಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ 50 ನೀವು 1.5 ಲಕ್ಷ ಕೊಟ್ರಿ. 1.5 ಲಕ್ಷನ ರಾಜ್ಯ ಸರ್ಕಾರ ಅಂತ ಅನೌನ್ಸ್ ಮಾಡ್ತೀವಿ. ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನ ಫಲಾನುಭವಿ ಆಯ್ತು. ಒಂದ್ ನಿಮಿಷ, 1 ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಆಮೇಲೆ 18% GST ಹಾಕಿ ಮುಂದೆಯಿಂದ 1.5 ಲಕ್ಷ ಕೊಡ್ತಾವ್ರೆ. 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ನಾಮಕೆ ವ್ಯವಸ್ಥೆ ಕೊಡ್ತಾವ್ರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಟ್ಟು 18% GST ಹಾಕಿ 1,38,000 ವಾಪಸ್ ತಗೊಂತಾರೆ. 1,38,000 ಈಗ ಮನೆ ಕಟ್ಟಬೇಕಾದ್ರೆ 7 ಲಕ್ಷ ಏನಕ್ಕೆ ಆಗ್ತದೆ? 6 ಲಕ್ಷ ಮನೆ ಕಟ್ಬೋದು. 6 ಲಕ್ಷದಲ್ಲಿ ಮನೆ ಕಟ್ಬೋದು. 7.5 ಲಕ್ಷ ಕಾಸ್ಟ್ ಎಲ್ಲಿಗೆ ಆಗ್ತಾ ಇದೆ? ಬಿಕಾಸ್ ಆಫ್ GST. 6 ಲಕ್ಷದಲ್ಲಿ ಮನೆ ಆಗ್ತದೆ. 6 ಲಕ್ಷದಲ್ಲಿ ಮನೆ ಆಗ್ತದೆ. 6 ಲಕ್ಷದಲ್ಲಿ ಮನೆ ಕಟ್ಟಕ್ಕಾಗ್ತದೆ. 7.5 ಲಕ್ಷ ಬಿಕಾಸ್ ಆಫ್ GST. ಮನವಿ ಮಾಡಿ ಕೇಳ್ಕೊಳ್ತೀನಿ. ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ. ಬಡವ್ರ ಮನೆ ಮೇಲೆ GST ಹಾಕಬೇಡ, ತೆಗೆ ಕೇಳಿ. ಬಡವ್ರಿಗೆ ಒಳ್ಳೇದಾಗ್ತದೆ. ಕೈ ಜೋಡಿಸಿ ಮನವಿ ಕಂಟಿನ್ಯೂ ಮಾಡಿ. ಯಶವಂತ್ ಅವರೇ, 18% ಅಂತಂದ್ರೆ ಎಷ್ಟಾಗುತ್ತೆ ಸರ್? ಎಷ್ಟಾಗುತ್ತೆ 18%? ಯಾವ ಲೆಕ್ಕ ಸರ್? ಯಾರು ಬಡವ್ರು ಬೆನಿಫಿಷರಿಗೆ ಮಂತ್ರಿ ಅವರು ಮಾತಾಡ್ಲಿ. ಶಿವಲಿಂಗ ಅವರೇ ಕಂಟಿನ್ಯೂ ಮಾಡಿ. ಟೈಮ್ ಆಯ್ತು, 2 ಗಂಟೆ ಆಯ್ತು. ಈಗ ಕಂಟಿನ್ಯೂ ಮಾಡಿ. ಇವ್ರೆ ಯತ್ನಾಳ್ ಅವ್ರೆ ಆಯ್ತು. ನಗದಾರ ಶಿವಲಿಂಗ ಕಂಟಿನ್ಯೂ ಮಾಡಿ. ಕ್ಯಾಲ್ಕುಲೇಷನ್ ಸ್ವಾಮಿ, ಮನೆಗಳಲ್ಲಿ ನಾವು ಆಕಡರು ನಿಮ್ಮ ಅಧ್ಯಕ್ಷ ಜಮೀರ್ ಅಹಮದ್ ಅವರೇ, ಅಲ್ಲಿ 28,000 ಕಟ್ಟುವ ಸಿಸಿ ಪಾಟೀಲ್ ಅವರೇ, ಸಿಸಿ ಪಾಟೀಲ್ ಅವರೇ, ಈಗ ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಮಿನಿಸ್ಟರ್ ಅವರೇ, ಜಮೀರ್ ಅವರೇ, ಅವ್ರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ 1,38,000 ಅಲ್ಲಿ GST ಆಗ್ತಾವ್ರೆ. GST 18% ಅಲ್ಲ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದ್ ಸೆಕೆಂಡ್, ಒಂದ್ ನಿಮಿಷ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾವ್ರೆ. 1.5 ಕೊಡ್ತಾರೆ. 1.5 ಲಕ್ಷ ಕೊಡ್ತಾವ್ರೆ. ಓಕೆ. ಅದಕ್ಕೆ GST ಹಾಕಿ 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ಯಾರು ತಗೊಂತಾರೆ? 18% ಅಲ್ಲ GST. ತಗೊಂತಾ ಇದ್ದೀರಾ? ಮನೆ ಅಧ್ಯಕ್ಷ GST ತಗೊಂತಾ ಇದ್ದೀರಾ? ಅವರ ಗಣಿತ ಟೀಚರ್ 1.5 ಲಕ್ಷಕ್ಕೆ 18% ಅಂತಂದ್ರೆ ಎಷ್ಟಾಗುತ್ತೆ? ಆ ಮಾಸ್ಟರ್ ಆಯ್ತು. ಒಂದ್ ಸೆಕೆಂಡ್, ಮಿನಿಸ್ಟರ್ ಅವರೇ, ಜಮೀರ್ ಅಹಮದ್ ಅವರು ಯಾವ್ಯಾವ ಪರ್ಸೆಂಟೇಜ್ ಅಟ್ಟೆ ಲೆಕ್ಕ ಅಧ್ಯಕ್ಷರೇ, ಉಲ್ಟಾ ಓದೋದ್ ಕೇಳಿದ್ವಿ, ಉಲ್ಟಾ ಲೆಕ್ಕ ಗೊತ್ತಿರ್ಲಿಲ್ಲ. ಆಯ್ತು. ಉಲ್ಟಾ ಓದೋದ್ ಸರಿ ಇದು. ಜಮೀರ್ ಅವರೇ, ಹೇಳ್ರಿ ಒಂದ್ ನಿಮಿಷ. GST ತಗೊಂತಾ ಇದ್ರಿ, GST ತಗೊಂತಾ ಇದ್ರಿ. 1,38,000 GST ತಗೊಂತವ್ರೆ. 5 ಲಕ್ಷಕ್ಕೆ 1,38,000. ನಾನು ಹೇಳ್ತಾ ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ, ಮಿನಿಸ್ಟರ್ ಅವರೇ, ಹಂಗೆ ಹೇಳಿದ್ದಾನು. ಒಂದ್ಸ ಇಲ್ಲಿ ಕೇಳಿ. ರವಿ ಸುಬ್ರಹ್ಮಣ್ಯಂ, ಒಂದ್ಸಗೆ ಸಿಸಿ ಪಾಟೀಲ್. ಆಯ್ತಪ್ಪ, ಈಗ ಕನ್ಫ್ಯೂಷನ್ ಬೇಡ ನೋಡಿ. ಸಿಸಿ ಪಾಟೀಲ್ ಅವರೇ ನೋಡಿ, ಮಿನಿಸ್ಟರ್ ಅವರು ಕರೆಕ್ಟ್ ಆಗಿ ಹೇಳಿದ. ಒಂದು ನಿಮಿಷ, ಒಂದ್ ಸೆಕೆಂಡ್. ಸೆಂಟ್ರಲ್ ಗವರ್ಮೆಂಟ್ 1.5 ಲಕ್ಷ ಕೊಡ್ತದೆ, 5 ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ 3.5 ಲಕ್ಷ ಕೊಡ್ತದೆ.
ಸೆಂಟ್ರಲ್ ಅವರೆಲ್ಲ 5 ಲಕ್ಷಕ್ಕೆ 18% GST ಹಾಕ್ತಾರೆ. 5 ಲಕ್ಷಕ್ಕೆ 18% ಟೋಟಲ್ ಲೆಕ್ಕಾಚಾರ 138 ಅಂತ ಹೇಳಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರೇ, ನಾನು ಏನ್ ಹೇಳಿದೆ ಅಂದ್ರೆ ರವಿ ಸುಬ್ರಹ್ಮಣ್ಯ ಅವರೇ 90,000 18% ಹಾಕಿದ್ರು 90,000 7 ಲಕ್ಷ ಯೂನಿಟ್ ಕಾಸ್ಟ್ ಹಂಗ್ ಮಾಡಿದ್ರು 90,000 7 ಲಕ್ಷಕ್ಕೆ 18% ಹಂಗ್ ಮಾಡಿದ್ರು ಅಧ್ಯಕ್ಷರೇ ಆಯ್ತು. ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ. ಜಮೀರ್ ಅಹಮದ್ ಓದಂತ ಸ್ಕೂಲ್ ಅನ್ನ ಬಂದ್ ಮಾಡಿಸ್ಲೇಬೇಕು ನೀವು. ಆಯ್ತು. ಅದನ್ನ ಆ ಶಾಲೆ ಆಗಲ್ಲ. ಶಿವಲಿಂಗ ಅವ್ರೆ, ಶಿಕ್ಷಣ ಸಚಿವರು ಇಲ್ಲೇ ಇದೆ. ಸುನೀಲ್ ಅವರೇ ಒಂದ್ ನಿಮಿಷ. ಏನ್ ನಡೆದಿರಿ ಸರ್ ನೀವು? ಎತ್ತಾಲ್ ಸುನೀಲ್, ಆ ಸ್ಕೂಲು ಬಂದ್ ಮಾಡಿಸ್ಲೇಬೇಕು. ಅಲ್ಲ ಆಯ್ತು. ಆ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು. ಜಮೀರ್ ಅಹಮದ್ ಓದಂತ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಸಚಿವರು ಇಲ್ಲೇ ಆರ್ಡರ್ ಮಾಡ್ಬೇಕದನ್ನ. ಶಿವಲಿಂಗ ಅವ್ರೆ, ಈಗ ಸನ್ಮಾನ್ಯ ಅಧ್ಯಕ್ಷರೇ, ತಡ್ರಪ್ಪ ಏನ್ ಹೇಳಿದ್ರೆ ಕೇಳ್ರಿ, ಅರ್ಥ ಮಾಡಿ ಸುನೀಲ್ ಅವರೇ ಕೇಳಿಲ್ಲಿ. ಈಗ GST ಆಗಿದ್ದಕ್ಕೆ ತಾನೇ 7 ಲಕ್ಷ ಕಾಸ್ಟ್ ಆಗ್ತಾ ಇರೋದು. ಈಗ 1.5 ಲಕ್ಷ ಕೊಡ್ತಾ ಇದ್ದೀರಾ GST ನಾಗ ಹಾಕ್ತೀರಾ ಬಡವ್ರ ಮನೆಗೆ. ನನ್ನ ಮನೆಗೆ GST ಕೇಳೋದು 5 ಲಕ್ಷಕ್ಕೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. 5 ಲಕ್ಷಕ್ಕೆ GST ಆಗ್ತದೆ. 18% GST ಆಗ್ತದೆ. 18% GST ಆ ಬಡವ್ರ ಮನೆ ಆಗದ್ ನಿಲ್ಸಿ ಅಂತ ಹೇಳಿದ್ ನಾನು. ಸರ್ ಒಂದ್ ನಿಮಿಷ. ಆಯ್ತು, 90,000 ಇತ್ತೆ. ಆಯ್ತು ಸರ್, ನಾನು 7.5 ಲಕ್ಷದಲ್ಲಿ 7.5 ಲಕ್ಷದಲ್ಲಿ ಒಂದ್ ನಿಮಿಷ. ಆಯ್ತು. ಯಾಕೆಲ್ಲ ಮಾತಾಡ್ತೀರಿ? ಒಂದ್ ನಿಮಿಷ ಶಿವಲಿಂಗ ಅವ್ರೆ ಕಂಟಿನ್ಯೂ ಮಾಡಿ. ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ. ಟೈಮ್ ಆಗ್ತಾ ಬಂತು, ಕನ್ಕ್ಲೂಡ್ ಮಾಡಿ. ಕನ್ಕ್ಲೂಡ್ ಮಾಡಿ. ಏನು ಅಂದ್ರೆ ಕರ್ನಾಟಕ ಸೌದಿ ಅವರೇ ಒಂದ್ ನಿಮಿಷ. ಸೌದಿ ಅವರೇ ಒಂದ್ ನಿಮಿಷ. ಎತ್ತಾಳವ್ರೆ ಒಂದ್ ನಿಮಿಷ. ಅವ್ರದ್ದು ಏನ್ ಕ್ಲಾರಿಫಿಕೇಶನ್ ನಾನು ಕೊಡ್ತೀನಿ. ಒಂದು ಮನೆ ಕಾಸ್ಟ್, ಒಂದ್ ನಿಮಿಷ. ಒಂದು ಮನೆ ಕಾಸ್ಟ್ ಬಂದು ಅವ್ರಿಗೆ ಗೊತ್ತು. 7.5 ಲಕ್ಷ ರೂಪಾಯಿ ಇಲ್ಲದೆ ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ. 7.5 ಲಕ್ಷ ರೂಪಾಯಿಗೆ ನಿಮ್ಗೆ 18% GST ಹಾಕಿ ಎಷ್ಟಾಗ್ತದೆ? 1,26,000 ಆಗುತ್ತೆ. ಅದು ಲೆಕ್ಕ. ಇಡೀ ದೇಶಕ್ಕೆ ಒಂದು ಮನೆ ಕಾಸ್ಟ್ ಬೇಡ್ರಿ. ನೀವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಮಾತಾಡ್ರಿ. ಹೌದು, ಸೆಂಟ್ರಲ್ ಗೌರ್ಮೆಂಟ್ 7.5 ಲಕ್ಷ ರೂಪಾಯಿ ಆಚಾರ್ಯ ಕೊಟ್ಟಿಲ್ಲ ಅಂದ್ರೆ 1,26,000 ರೂಪಾಯಿ ವಾಪಸ್ ತಗೊಳ್ತೀರಿ. ಮತ್ತೆ ಆಯ್ತಿಲ್ಲ. ಶಿವಲಿಂಗ ಅವ್ರೆ ಈಗ ಮುಗಿಸಿ. 10 ನಿಮಿಷ ಟೈಮ್ ಕೊಡ್ತೇನೆ. 10 ಮಿನಿಟ್ಸ್ ಮುಗಿಸ್ಬೇಕು. ಹೇಳಕ್ಕೆ ಈಗ 10 ನಿಮಿಷ. ನೆಕ್ಸ್ಟ್ ಅರ್ಗ ಜನ ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ. ನಾನು ಮುಗಿಸ್ಬೇಕಿರ್ರಿ. ಸತ್ಯ ಒಪ್ಕೊಳ್ರಿ. ನೆಕ್ಸ್ಟ್ ಈಗ ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ವಿಚಾರ. ಕರೆಕ್ಟಾಗಿ ನೋಡ್ಕೊರೋ. ಈಗ ಕೇಂದ್ರ ಸರ್ಕಾರದ ಇನ್ನೊಂದು 50-50 ಶೇರಿಂಗ್ ನಲ್ಲಿ ಮಾಡ್ತಾ ಇರ್ತಕ್ಕಂಥ ಯೋಜನೆ ನಮ್ಮ ಜನಜೀವನ್ ಮಿಷನ್. ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.